ವೀಕ್ಷಿಸಿ ಕೂಡ ಈ ಐತಿಹಾಸಿಕ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ ನಮ್ಮ ನಿಮ್ಮೆಲ್ಲರ ಪೂಜ್ಯರು, ನಮ್ಮ ಭಾಗದ ನಡೆದಾಡ ದೇವರಂತೆ ನಾವೆಲ್ಲ ಪೂಜಿಸ್ತಿರುವ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪಾದಗ್ರಾಮ ಶರಣರು ಬೆಲ್ದಾಳವರ ಪಾದಕ್ಕೆ ನಮಸ್ಕರಿಸಿ, ಸಮ್ಮುಖ ವಹಿಸಿದ ಅಕ್ಕ ಗಂಗಾಂಬಿಕಾ ಅಕ್ಕವರ ಪಾದಕ್ಕೆ ನಮಸ್ಕರಿಸಿ, ಛಲ ಇರಬೇಕು. ಛಲ ಬಸವಣ್ಣರು ಅವಾಗೆ ಹೇಳೋದು, ಛಲ ಹಿಂಗೆ ಶರಣಂಗೆ ಅಂತ. ಅವಾಗ 12ನೇ ಶತಮಾನದಾಗೆ ಈ ಮಾತನ್ನು ಹೇಳಿದರು. ನಾವು ನಮ್ಮ ಜೀವನದ ದಿನನಿತ್ಯ ಎಷ್ಟೇ ನಾವು ಟೆನ್ಷನ್ಫುಲ್ ಸ್ಟ್ರೆಸ್ಫುಲ್ ಲೈಫ್ ಇರಲಿ, ಅದರಲ್ಲಿ ನಮ್ಮದು ಕೆಲವು ಗಂಟೆಗಳು ನಮ್ಮ ದೇಹಕ್ಕಾಗಿ, ನಮ್ಮ ಜೀವನಕ್ಕಾಗಿ, ಇನ್ನೊಬ್ಬರ ಜೀವನಕ್ಕಾಗಿ ಒಳ್ಳೇದು ಮಾಡೋಕ್ಕೋಸ್ಕರ ನಮ್ಮ ಜೀವನ ನಡೆಸ್ಬೇಕಂತ ನನ್ನ ಭಾವಿಕತೆ. ನಾವು ಮೂಢನಂಬಿಕೆ ಬಗ್ಗೆ ಭಾಳಷ್ಟು ನಾವು ಮೂಢನಂಬಿಕೆ ಮಾಡ್ತಾ ಇರ್ತೇವೆ. ಯಾವುದರ ಮಕ್ಕಳಿಗೆ ಆರಾಮಿರಲಿಲ್ಲ ಅಂದ್ರೆ 3 ರೋಡಲ್ಲಿ ಇರ್ತಾರೆ, ತೆಂಗು ಲಿಂಬೆಕಾಯಿ ಬಿಟ್ಟಿದ್ದು ಉದಾಹರಣೆ ನಾವು ಬಿಟ್ಟಿದ್ದು, ನೀವು ಇನ್ನೊಂದು ಬಿಡ್ತಾ ಇರ್ತೀರಿ. ಕರೆಕ್ಟ್ ಅಲ್ಲ? ಇದು ಟ್ರೆಡಿಷ್ನಲ್ ಈ ಭಾಗದ್ದು ಇದ್ದೇ ಇದೆ. ಅದು ಹೋಗಬೇಕು, ಹೋಗಲಾಡಿಸ್ಬೇಕು, ಒಳ್ಳೆ ಥರ ನಾವು ದೇವರನ್ನು ನಂಬಬೇಕು, ದೇವರು ನಮ್ಗೆ ಒಳ್ಳೇದು ಮಾಡಬೇಕಂತ ಆ ಚಿತ್ತಿನ ನೀವು ಪ್ರಯತ್ನ ಮಾಡಬೇಕು. ನೋಡ್ರಿ, ಯಾರ ಬಿಲ್ ಇಲ್ದೇ ಬಾಂಡ್ ನಡೆಸ್ಲಿಕ್ಕೆ ಬರ್ತದ? ಇಲ್ಲ. ಕುದುರೆ ಇಲ್ದೇ ರಥ ಓಡಿಸ್ಲಿಕ್ಕೆ ಬರಲ್ಲ. ಅದಕ್ಕೆ ಮಹತ್ವಾಕಾಂಕ್ಷೆ ಇಲ್ದೇ ನಮ್ಮ ಜೀವನ ನಡೆಸ್ಲಿಕ್ಕೆ ಆಗಲ್ಲ. ಅದಕ್ಕೆ ನಮ್ಮಲ್ಲಿ ಜೀವನದಲ್ಲಿ ಮಹತ್ವಾಕಾಂಕ್ಷೆ ಇರಬೇಕು. ಏನಾದರೂ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಪ್ರಾರಂಭ ಆಗಿ 4 ವರ್ಷ. ನಾವು ಪ್ರತಿ ವರ್ಷ ವಿಜ್ಞಾನ ಪರಿಷತ್ ಅಂದರೆ ವಿಜ್ಞಾನದ ಕಾರ್ಯಕ್ರಮ ಮಾಡುತ್ತೆ. ಆಮೇಲೆ ಮೂಢನಂಬಿಕೆಯ ಬಗ್ಗೆನೇ ಅವರು ವಾದ ಮಾಡ್ತಾರೆ ಅಂತ ಹೇಳಿ ಜನರಲ್ಲಿ. ಆದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಏನಂದರೆ ಮಾನವೀಯತೆಯ ಮೌಲ್ಯವನ್ನು ಎತ್ತಿ ಕಟ್ಟುತ್ತೆ. ಮನುಷ್ಯನಾಗಿ ಬದುಕಬೇಕು ಅನ್ನೋದನ್ನು ದಾರಿದೀಪವಾಗಿ ಇದು ಕೆಲಸ ಮಾಡ್ತಾ ಇರುತ್ತೆ. ಮೂಢನಂಬಿಕೆಯನ್ನು ಕಿತ್ತೊಗಿಬೇಕು ಅಂತಕ್ಕಂಥ ನಮ್ಮ ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ನಡೆ ವಿಜ್ಞಾನದೆಡೆಗೆ. ಬರೀ ವಿಜ್ಞಾನ ಹೇಳ್ಕೊಂಡ್ರೆ ಸಾಕಾಗಲ್ಲ. ಯಾರು ವೈಜ್ಞಾನಿಕವಾಗಿ ದುಡಿದಿದ್ದಾರೆ, ಸಾಮಾಜಿಕವಾಗಿ, ಪರಿಸರದಲ್ಲಿ ಎಲ್ಲ ಕ್ಷೇತ್ರದ ಗಣ್ಯಮಾನ್ಯರನ್ನು ಗುರುತಿಸಿ ಪ್ರತಿ ಜಿಲ್ಲೆಯಿಂದ ಒಬ್ಬೊಬ್ಬರನ್ನ ಗುರುತಿಸಿ ಪ್ರತಿ ವರ್ಷ ಮೇ 1ನೇ ತಾರೀಕು ಕಾಯಕ ದಿನದಂದು ಕಾಯಕ ಯೋಗಿ ಅಥವಾ ಕಾಯಕ ರತ್ನ ಪ್ರಶಸ್ತಿಯನ್ನು ಮಾಡ್ತಾರೆ. ಈ ವರ್ಷ ಚುನಾವಣೆ ಬಂದ ಪ್ರಯುಕ್ತ ಆ ಕಾಯಕ ರತ್ನ ಪ್ರಶಸ್ತಿಯನ್ನು ಈಗ ನಾವು ತಡವಾಗಿ ಮಾಡ್ತಾ ಇದ್ದೀವಿ. ಅದು ಬೀದರ್ ಜಿಲ್ಲೆಯಲ್ಲಿ, ಅದರಲ್ಲೂ ಕೂಡ ಬಸವಣ್ಣನ ನಾಡಿನಲ್ಲಿ 37 ಜಿಲ್ಲೆಯಿಂದ 37 ಜನ ದಿಗ್ಗಜರನ್ನು ಗುರುತಿಸಿ ನಾವು ಅಭಿನಂದಿಸಿದ್ದೇವೆ. ಅವರಿಗೆ ಹೆಚ್ಚು ಗೌರವವನ್ನು ಕೊಟ್ಟಿದ್ದೇವೆ. ನಮ್ಮ ಪರಿಷತ್ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ವೈಜ್ಞಾನಿಕವಾಗಿ ಕರೀತಾ ಇದೆ. ಇವತ್ತು ಒಂದು ಕಾರ್ಯಕ್ರಮ ಅದ್ಭುತವಾಗಿ ಹೊರಮೂಡಿದೆ. ನಮ್ಮ ಕಾನ್ಸೆಪ್ಟ್ ಇರೋದು ವಿಜ್ಞಾನ ಗ್ರಾಮ. ಇಲ್ಲಿವರೆಗೂ ಅನೇಕ ದೇವಾಲಯಗಳನ್ನೇ ನೋಡ್ತಾ ಇದ್ದೀವಿ. ಹಾಗಾದರೆ ದೇವಾಲಯಗಳ ಜೊತೆಗೆ, ಸಂಸ್ಕೃತಿ ಜೊತೆಗೆ ವಿಜ್ಞಾನ ಮೇಳೈಸಿದರೆ ಮಾನವೀಯತೆ ಬರುತ್ತೆ ಅಂತ ಹೇಳಿ ನಾವು ವಿಜ್ಞಾನ ಗ್ರಾಮಗಳನ್ನು ಪ್ರತಿ ಹಳ್ಳಿನಲ್ಲಿ, ನಗರಗಳಲ್ಲಿ ನಾವು ಮಾಡಲಿಕ್ಕೆ ಮುಂದಾಗಿದ್ದೇವೆ. ನಮ್ಮ ನಡೆ ವಿಜ್ಞಾನದೆಡೆಗೆ, ಮಕ್ಕಳನ್ನು ವೈಜ್ಞಾನಿಕದ ಅಂಚಿನಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನೋದು ನಮ್ಮ ನಡೆಯಾಗಿದೆ, ನಮ್ಮ ಉದ್ದೇಶ. ಸರ್, ವರ್ಷಕ್ಕೆ ಚೇಂಜ್ ಆಗ್ತದೆ ಸರ್? ವರ್ಷಕ್ಕೆ ಡಿಸಿಷನ್ ಪ್ರತಿ ಕಾಯಕ ರತ್ನ ಪ್ರಶಸ್ತಿಯನ್ನು ಒಂದೊಂದು ಜಿಲ್ಲೆಯಿಂದ ಮಾಡಿದ್ದೇವೆ. ಈ ವರ್ಷ ಬೀದರ್ ಜಿಲ್ಲೆಯಲ್ಲಿ ಮಾಡಿದ್ದೇವೆ. ಮುಂದಿನ ವರ್ಷ ಇನ್ನೊಂದು ಜಿಲ್ಲೆಯಲ್ಲಿ ಮಾಡ್ತೇವೆ. ನೀವು ಕೇಳಂಗಿದ್ರೆ ಕೇಳಿ ನಾನು ಉತ್ತರ ಕೊಡ್ತೀನಿ. ಅದೇ ಸರ್, ಇದೇ ಪ್ರತಿ ಒಂದು ಸರ್ತಿ ವರ್ಷಕ್ಕೆ ಚೇಂಜ್ ಮಾಡ್ತಾರೆ ಸರ್? ಆ ಡಿಸ್ಟ್ರಿಕ್ಟ್ ಚೇಂಜ್ ಆಯ್ತು ಸರ್? ಎಸ್, ಪ್ರತಿ ವರ್ಷ ಕಾಯಕ ದಿನ ಏನಿದೆ, ಕಾರ್ಮಿಕ ದಿನಾಚರಣೆ ಏನಿದೆ, ಅದು ಮೇ 1ನೇ ತಾರೀಕು ನಡೆಯುತ್ತೆ. ಪ್ರತಿ ವರ್ಷವೂ ಕೂಡ ಮಾಡ್ತೀವಿ. ಜಿಲ್ಲೆಯಲ್ಲಿ ಚೇಂಜ್ ಮಾಡ್ತೀವಿ. ಈ ವರ್ಷ ಬೀದರ್ನವರು ಒಪ್ಕೊಂಡಿದ್ರು, ಅಲ್ಲಿ ಮಾಡಿದ್ದೀವಿ. ಮುಂದಿನ ವರ್ಷ ಬೇರೆ ಜಿಲ್ಲೆಗೆ. ಆಮೇಲೆ ಪ್ರತಿ ಜಿಲ್ಲೆಯಿಂದ ಪ್ರತಿಯೊಬ್ಬ ಕಾರ್ಮಿಕರನ್ನ ಗುರುತಿಸಿ ನಾವು ಇಲ್ಲಿ ಪರಿಷತ್ತಿನ ಮೆಂಬರ್ ಆಗಲಿಕ್ಕೆ ಸಾಮಾನ್ಯ ಸದಸ್ಯರಿಗೆ 260 ರೂಪಾಯಿ. ಆದರೆ ಯಾರು ಬೇಕಾದ್ರೂ ಕೂಡ ಇಲ್ಲಿ ಪರಿಷತ್ತಿನ ಮೆಂಬರ್ ಆಗ್ಬೋದು. ಆದರೆ 18 ವರ್ಷದ ಮೇಲ್ಪಟ್ಟು ಇಲ್ಲಿ ಪರಿಷತ್ತಿನ ಮೆಂಬರ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸರ್, ಹಾಗಾದರೆ ವಿದ್ಯಾರ್ಥಿಗಳಿಗೆ ಬೇಡವಾ? ವಿದ್ಯಾರ್ಥಿಗಳನ್ನು ಬಾಲ ಪ್ರತಿಭೆ ಅಂತ ಹೇಳಿ ಗುರುತಿಸಿ ಅವ್ರು ನಾವು ಮೆಂಬರೇ ಮಾಡ್ಕೊಳ್ಳಲ್ಲ. ಅವನು ಯಾವತ್ತೂ ಈಗ ಶಾಲೆಯಲ್ಲಿದ್ದಾನೆ, ಅವನು ಈ ಪರಿಷತ್ತಿನ ಮೆಂಬರ್ ಆಗಿರ್ತಾನೆ.
ನಮ್ಮಲ್ಲಿ ಇನ್ನೊಂದು ಏನಾಗಿದೆ, ವಿಜ್ಞಾನ ವಾಣಿ ಅಂತ ಹೇಳಿ ನಾವು ವಿಜ್ಞಾನ ಸಿರಿ ತರ್ತಾ ಇದ್ದೀವಿ. ಪ್ರತಿ ಮಾಸಿಕ ಬರ್ತಾ ಇದೆ. ಪ್ರತಿ ತಿಂಗಳು 4,500 ಜನರಿಗೆ ವಿಜ್ಞಾನ ಸಿರಿ ಮನ ಮುಟ್ಟುತ್ತೆ. ತಮ್ಮ ಹೆಸರು ಸರ್? ಹುಲಿಕಲ್ ನಟರಾಜ್, ಸಂಸ್ಥಾಪಕ ಅಧ್ಯಕ್ಷ, ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಓಕೆ ಸರ್. ರಾಜ್ಯ ವೈಜ್ಞಾನಿಕ ಪರಿಷತ್ತು ಬೆಂಗಳೂರು ಇದರ ಒಂದು ಸಹಯೋಗದಲ್ಲಿ ಕಾಯಕ ರತ್ನ ಪ್ರಶಸ್ತಿ ಇವತ್ತು ನಮ್ಮ ಬೆಳಗಾವಿ, ನಮ್ಮ ಕರ್ನಾಟಕದ ಒಂದು ಮುಕಟಪ್ರಾಯವಾದಂತಹ ಜಿಲ್ಲೆ ಬೀದರ್ನಲ್ಲಿ ಆಯೋಜನೆ ಮಾಡಿ ಎಲ್ಲ ಒಂದು ಕ್ಷೇತ್ರಗಳಲ್ಲಿ ಉತ್ತಮವಾದಂತಹ ಒಂದು ಸಾಧನೆಯನ್ನು ಮಾಡಿದಂತಹ ವ್ಯಕ್ತಿಗಳನ್ನು ಗುರುತಿಸಿ, ಅಂದರೆ ಯಾವುದೇ ರೀತಿಯ ಒಂದು ಅರ್ಜಿಯನ್ನು ಸಲ್ಲಿಸದೆ ಹೊರೆಮಳೆಯದಲ್ಲಿ ಕಾಯಕವನ್ನು ಮಾಡುತ್ತಿರುವಂತಹ ಒಂದು ವ್ಯಕ್ತಿಗಳನ್ನು ಗುರುತಿಸಿ ಈ ಒಂದು ಪ್ರಶಸ್ತಿ ಸಮಾರಂಭವನ್ನು ಆಯೋಜನೆ ಮಾಡಿರುವುದು ಭಾಳ ಒಂದು ಹೆಮ್ಮೆಯ ಸಂಗತಿ. ಇದಕ್ಕೆ ಕಾರಣೀಕರ್ತರಾದಂತಹ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದಂಥ ಹುಲಿಕಲ್ ನಟರಾಜ್ ಅವರು ಈ ಕಾರ್ಯವನ್ನು ಮಾಡಿದ್ದಾರೆ. ಹಾಗೂ ಬೀದರ್ ಜಿಲ್ಲೆಯ ಎಲ್ಲ ಒಂದು ಸಂಘದ ಪದಾಧಿಕಾರಿಗಳು, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರ ಸಂಘ ಹಾಗೂ ಪ್ರೌಢಶಾಲಾ ಶಿಕ್ಷಕರ ಸಂಘ ಎಲ್ಲರ ಒಂದು ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮ ಬಹಳ ಒಂದು ಅಚ್ಚುಕಟ್ಟಾಗಿ ನಡೆದಿದೆ. ಅದರ ಜೊತೆಗೆ ಈ ಸಾಧನೆ ಮಾಡಿದಂಥ ನಮ್ಮೆಲ್ಲರಿಗೆ ಇದು ವಿಶ್ರಾಂತಿಯಲ್ಲ, ಇನ್ನು ಮುಂದೆ ಹೆಚ್ಚಿನ ಒಂದು ಕಾರ್ಯವನ್ನು ನಾವು ಮಾಡಬೇಕು ಅನ್ನುವಂಥ ಒಂದು ಪ್ರೇರಣಾದಾಯಕವಾದಂಥ ಈ ಪ್ರಶಸ್ತಿ ದೊರಕಿರುವುದು ನಮ್ಮೆಲ್ಲರಿಗೆ ಸಂತೋಷದಾಯಕ. ಈ ಒಂದು ಕಾರ್ಯಕ್ಕೆ ನಮ್ಮ ಬೆಳಗಾವಿ ಜಿಲ್ಲೆಯ ಒಂದು ಜಿಲ್ಲಾಧ್ಯಕ್ಷರಾದಂಥ ಸಂಗಮೇಶ್ ಕಣಿನಾಯ್ಕರವರು ನಮ್ಮನ್ನು ಗುರುತಿಸಿದ್ದಕ್ಕೆ ಅವ್ರಿಗೂ ಸಹ ತುಂಬ ಧನ್ಯವಾದಗಳನ್ನು ನಾನು ಇಲ್ಲಿ. ತಮ್ಮ ಹೆಸರು ಸರ್? ನನ್ನ ಹೆಸರು ಡಾಕ್ಟರ್ ನಾಗರಾಜ್ ಮರೇನವರ್, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೆಳಗಾವಿ. ಗೌಡ್ರು ಮಾತಾಡ್ತಾರೆ? ನಂತರ ದಾವಣಗೆರೆ ಡಿಸ್ಟಿಕ್ನಿಂದ ಬಂದಿದೆ. ಈ ಎಲ್ಲ ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಯಿಂದಲೂ ಒಬ್ಬೊಬ್ಬರ ಕಾಯಕ ರತ್ನ ಪ್ರಶಸ್ತಿಗೆ ಆಹ್ವಾನಿಸಿದ್ದಾರೆ. ಅಂದರೆ ಎಲ್ಲ ರಂಗದಲ್ಲಿ ಒಬ್ಬೊಬ್ಬರನ್ನೆಲ್ಲರೂ ಇನ್ವೈಟ್ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಸಂಸ್ಥೆ ಒಳ್ಳೆ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಈ ಒಂದು ಸಂಸ್ಥೆಗೆ ಹುಲಿಕಲ್ ನಟರಾಜ್ ಆಗಿರ್ಬೋದು, ಆಮೇಲೆ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಜಗದೀಶ್ ಸರ್ ಆಗಿರ್ಬೋದು, ಇವರೆಲ್ಲರೂ ಒಳ್ಳೆ ಯಾವುದೇ ಒಂದು ಅರ್ಜಿ ಸಲ್ಲಿಸಿದ ರೀತಿ ಅವರು ಕಾಯಕದ ಒಂದು ಮೇರೆಗೆ ಅವ್ರನ್ನ ಗುರುತಿಸಿ ಈ ಒಂದು ಗೌರವ ಸಮರ್ಪಣೆ ಮಾಡಿದ ಒಳ್ಳೆಯ ಒಂದು ಕೆಲಸ. ಹಂಗಾಗಿ ನಾವು ದಾವಣಗೆರೆ ಡಿಸ್ಟ್ರಿಕ್ನಿಂದ ಬಂದಿದ್ದೇವೆ. ತುಂಬ ಸಂತೋಷ ಆಗ್ತಾಯಿದೆ. ತಮ್ಮ ಹೆಸರು ಸರ್? ಜಾಮಣ್ಣ ಅಂತ. ಹುಲಿಕಲ್ ನಟರಾಜ್ ಅವರ ಒಂದು ಪಟ್ಟಿಯಲ್ಲಿ ನಾವು ಎಲ್ಲ ಜಿಲ್ಲೆಯ 36 ಜಿಲ್ಲೆಯ ಅಧ್ಯಕ್ಷರು. ನಾನು ಬೆಳಗಾವಿ ಜಿಲ್ಲೆಯ ಸಂಗಮೇಶ್ ಕಣಿನಾಯ್ಕರ್. ಒಟ್ಟಿಗೆ ನಾನು ಅವ್ರ ಅಭಿಮಾನಿ ಕೂಡ. 20 ವರ್ಷದಿಂದ ಅವ್ರನ್ನ ಕಾರ್ಯಕ್ರಮಗಳಲ್ಲಿ ಬಯಲುಮಲ್ಗೂ ಕೂಡ ಅವ್ರನ್ನ ಕರೆಸಿದ್ದೀವಿ. ಹಲವಾರು ಸಲ ಮೂಢನಂಬಿಕೆ ಮತ್ತು ಕಂದಾಚಾರದಿಂದ ತಮ್ಮನ್ನೇ ತಾವು ಸಮಾಜಕ್ಕಾಗಿ ತೊಡಗಿಸಿಕೊಂಡಿದ್ದಾರೆ. ಅಂಥ ಒಂದು ಮಹಾನ್ ವ್ಯಕ್ತಿ, ಅಂಥ ಚೇತನ ಜೊತೆಗೆ ಕೆಲಸ ಮಾಡ್ತಕ್ಕಂಥ 36 ಜಿಲ್ಲೆಯ ನಮ್ಮ ಎಲ್ಲ ಜಿಲ್ಲಾ ಅಧ್ಯಕ್ಷರು ಮತ್ತು ಎಲ್ಲ ತಾಲೂಕಿನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಒಂದು ಸಮಗ್ರ ಒಂದು ಸಂಬಂಧ ಇರ್ಬೋದು. ಇವತ್ತಿನ ದಿವಸ ನಮ್ಮ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ನಾಗರಾಜ್ ಮರೇನವ್ರ ಸರ ಇವತ್ತೊಂದು ಈ ಪ್ರಶಸ್ತಿಗೆ ಆಯ್ಕೆ ಮಾಡಿಕೊಟ್ಟಂಥ ಹುಲಿಕಲ್ ನಟರಾಜ್ ಅವರು ಮತ್ತು ಸ್ಟೇಟ್ ಬಾಡಿ ಮೆಂಬರ್ ಎಲ್ಲರಿಗೂ ವಂದಿಸ್ತಾ, ಅವರು ಇವತ್ತಿನ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರೈಮರಿ, ಹೈಸ್ಕೂಲ್ ಮತ್ತು ಕಾಲೇಜ್ವರೆಗೂ ಕೂಡ ಅವರು ಉಪನ್ಯಾಸಕರಾಗಿ, ಸ್ಟೇಟ್ ಆಗಿ, ಪದವಿ ಪೂರ್ವ ಉಪನ್ಯಾಸಕರ ಉಪಾಧ್ಯಕ್ಷರಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದಲ್ಲದೆ ಅವರು ಸಾಮಾಜಿಕವಾಗಿ ಕಳಕಳಿಯನ್ನು ಉಳ್ಕೊಂಡಂಥವರು ಹಾಗೂ ಬಡ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕ್ಲಾಸ್ಗಳನ್ನು ಹಾಕಿ ಯೂನಿವರ್ಸಿಟಿವರೆಗೂ ಕೂಡ ಅವರು ಉಪನ್ಯಾಸಕರನ್ನು ನೀಡ್ತಾ ಇದ್ದಾರೆ. ಅದಲ್ಲದೆ ಚುನಾವಣೆಯಲ್ಲಿ ಅವರ ಒಂದು ಚುನಾವಣೆ ಪ್ರಕ್ರಿಯೆಗಳನ್ನು ಅವರು ಕಲಿಬೇಕು ಅಂತ ಒಂದು ವಾಗ್ಮಿಗಳು, ಅಂಥ ಒಂದು ಚಾತುರ್ಯವನ್ನು ಪಡೆದಂಥ ಶ್ರೀ ನಾಗರಾಜ್ ಮರೇನ್ ಅವರು ಪ್ರಶಸ್ತಿ ಲಭಿಸಿದ್ದೇವೆ. ಬೀದರ್ ಜಿಲ್ಲೆಯ ತುಂಬು ಹೃದಯದ ಈ ಎಲ್ಲ ಜನತೆಗೆ ಇವತ್ತಿನ ದಿನ ಜಿಲ್ಲೆಯ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಬಳಗಕ್ಕೂ ಕೂಡ ನಮ್ಮ ಸಮಸ್ತ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಸ್ಥೆಗಾಗಿ ಹಾಗೂ ಬೆಳಗಾವಿ ಜಿಲ್ಲೆಯ ನಮ್ಮ ಪದಾಧಿಕಾರಿಗಳಂಥ ರುದ್ರಣ್ಣ ಬಡಿಗೇರವರು ಮತ್ತು ನಾನು ಮತ್ತು ಅವ್ರ ಶ್ರೀಮತಿ ಅವರ ಪರವಾಗಿ ಅವರಿಗೆ ಡಾಕ್ಟರ್ ಮರೇನ್ ಅವರ ಪರವಾಗಿ ತಮಗೆ ಬೀದರ್ ಜಿಲ್ಲೆಯ ಜನತೆಗೆ ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಡಿ ಗುರುಸ್ವಾಮಿ, ನಂಜನಗೂಡು. ನಾನು ಮೈಸೂರು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪ್ರತಿ ವರ್ಷ ನೀಡುವಂಥ ಕಾಯಕ ರತ್ನ 2024 ಪ್ರಶಸ್ತಿಯನ್ನು ಹೆಮ್ಮೆಯ ಸಾಕಷ್ಟು ವಿದ್ಯಾರ್ಥಿಗಳಿಗೆ
ತಮ್ಮ ಕವಿತೆ ರಚನೆಗಳು ಮತ್ತು ಹಾಡುಗಾರಿಕೆಯನ್ನು ಕಲಿಸ್ಕೊಟ್ಟಂಥದ್ದು ಶ್ರೀ ಲಕ್ಷ್ಮೀರಾಮರವ್ರನ್ನ ಈ ಬಾರಿ ನಾವು ಆಯ್ಕೆ ಮಾಡಿದ್ದು ಮೈಸೂರು ಜಿಲ್ಲೆಯಿಂದ. ಅವರಿಗೆ ಕಾಯಕ ರತ್ನ ಪ್ರಶಸ್ತಿ ಕೊಟ್ಟಿದ್ದು ತುಂಬ ಸಂತೋಷ ವಿಚಾರ. ಇನ್ನು ಸಾಕಷ್ಟು ಹೆಚ್ಚು ಪ್ರಶಸ್ತಿಗಳು ತಮ್ಮ ಹೆಸರು ಸರ್? ನನ್ನ ಹೆಸರು ಪುಟ್ಟಸ್ವಾಮಿ, ನಂಜನಗೂಡು, ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸರ್, ಬೀದರ್ನಲ್ಲಿ ನೀವು ಜಿಲ್ಲಾಧ್ಯಕ್ಷ ಸನ್ಮಾನ ಮಾಡ್ಕೊಂಡು ಏನು ಅನಿಸ್ತಾ ಇದೆ ಸರ್ ನಿಮಗೆ? ಬೀದರ್ನಲ್ಲಿ ಒಂದು ಜಿಲ್ಲಾಧ್ಯಕ್ಷ ಆಗಿ ನೀವು ಸನ್ಮಾನ ಮಾಡ್ಕೊಂಡ್ರಲ್ಲ ಬೀದರ್ ಡಿಸ್ಟ್ರಿಕ್ನಲ್ಲಿ, ನಿಮ್ಗೆ ಏನು ಅನಿಸ್ತಾ ಇದೆ ಸರ್? ಬೀದರ್ ಲಾಸ್ಟ್ ಭಾಗ ಸರ್. ಬೀದರ್ ಚೆನ್ನಾಗಿದೆ ಸರ್, ಬೀದರ್ಲಿ ಒಳ್ಳೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಾವು ಬಂದಾಗ ಉಳ್ಕೊಳ್ಳೋ ವ್ಯವಸ್ಥೆ ಮತ್ತು ಇಲ್ಲಿ ಕಾರ್ಯಕ್ರಮ ಎಲ್ಲ ಭಾಳ ಬೀದರ್ ಅಧ್ಯಕ್ಷರು ಬಾಬು ಜ್ಞಾನಿರಾವ್ ಸರ್, ದೇವೇಂದ್ರ ಪ್ರಸಾದ್ ಸರ್ ಎಲ್ಲರೂ ಭಾಳ ಅದ್ಭುತವಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಕರ್ನಾಟಕ ರಾಜ್ಯ ವಿಜ್ಞಾನ ಸಂಶೋಧನಾ ಪರಿಷತ್ತು ಕೊಡಮಾಡುವ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಪರಿಷತ್ತಿನ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಅಧ್ಯಕ್ಷರಾದ ನಾನು ಕರಿಯಪ್ಪ ಎನ್ ಸಿರೆಡ್ಡಿ ಅಂತೇಳಿ ಈ ಭಾಗದಲ್ಲಿ ಗಡಿ ಭಾಗದಲ್ಲಿ ಬೀದರ್ ಜಿಲ್ಲೆಗೆ ನಾವು ವೈಜ್ಞಾನಿಕ ಪರಿಷತ್ತಿನ ಸಮ್ಮೇಳನದಲ್ಲಿ ಭಾಗಿಯಾಗಿದ್ದೇವೆ. ತುಂಬ ಅನುಕೂಲಕರವಾಗಿರ್ತಕ್ಕಂಥ ಈ ಯೋಜನೆಯನ್ನು ಸಾಕಷ್ಟು ಜನರು ಭಾಗವಹಿಸಿ ಸಾಕಷ್ಟು ಜನರು ಸಂತೋಷಪಡಿಸಿ ಅಲ್ಲಿರ್ತಕ್ಕಂಥ ವೈಜ್ಞಾನಿಕ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿ ಅವೈಜ್ಞಾನಿಕವನ್ನು ಹೋಗಲಾಡಿಸಲು ಎಲ್ಲರೂ ಕೂಡ ಶ್ರಮಿಸಬೇಕು ಎಂದು ಮಾನ್ಯ ಉಳ್ಕಲ್ ನಟರಾಜ್ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅದೇ ರೀತಿಯಾಗಿ ನಾವು ಇರ್ತಕ್ಕಂಥ ಎಲ್ಲ ಸಂಘಟಕರಾಗಲಿ, ಜಿಲ್ಲಾ ಅಧ್ಯಕ್ಷರಾಗಲಿ, ತಾಲೂಕು ಅಧ್ಯಕ್ಷರಾಗಲಿ ಎಲ್ಲರಿಗೂ ಕೂಡ ಒಂದು ದಿನದ ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಆಯೋಜನಾ ಕಾರ್ಯಕ್ರಮದಲ್ಲಿ ಹಲವಾರು ಸಲಹೆಗಳನ್ನು ಕೊಟ್ಟರು. ವೈಜ್ಞಾನಿಕವಾಗಿ ಯಾವ ರೀತಿ ನಾವು ಬೆಳೆಸಬೇಕು, ಯಾವ ರೀತಿ ನಾವು ಅದನ್ನು ಸಹಕಾರಗೊಳಿಸಬೇಕು, ಜನರಲ್ಲಿ ಯಾವ ರೀತಿ ನಾವು ಜಾಗೃತಿಯನ್ನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಪ್ರತಿ ವರ್ಷವೂ ಒಂದೊಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಲ ಈ ಬೀದರ್ ಭಾಗಕ್ಕೆ ಈ ಕ್ಷಣದಲ್ಲಿ ನಾವು ಭಾಗವಹಿಸುತ್ತಿದ್ದೇವೆ. ತುಂಬ ಸಂತೋಷ ತಂದಿದೆ. ತುಂಬ ಸರ್, ಇದು ಪ್ರತಿ ವರ್ಷ ಹರ್ ಡಿಸ್ಟ್ರಿಕ್ನಲ್ಲಿ ಚಾಲು ಮಾಡ್ತಾ ಇದೆ ಸರ್? ಕಂಟಿನ್ಯೂ ಬೀದರ್ನಲ್ಲಿ ಚಾಲು ಮಾಡ್ತಾ ಇದೆ ಅಂದರೆ ಸರ್ ಪ್ರತಿ ವರ್ಷ ಒಂದೊಂದು ಜಿಲ್ಲೆಯನ್ನೇ ಆಯ್ಕೆ ಮಾಡ್ತಾರೆ ಸರ್. ಈ ಸಲ ಈ ಬೀದರ್ ಜಿಲ್ಲೆಯಲ್ಲಿ ಆಗಿದೆ. ನೆಕ್ಸ್ಟ್ ಮುಂದಿನ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಏನನ್ನೋ ತೀರ್ಮಾನ ತೆಗೆದುಕೊಳ್ತಾರೋ ಆ ತೀರ್ಮಾನದ ನಂತರ ಆ ಜಿಲ್ಲೆಯನ್ನು ಘೋಷಣೆ ಮಾಡ್ತಾರೆ. ಆ ಜಿಲ್ಲೆ ನೆಕ್ಸ್ಟ್ ಬರೋ ವರ್ಷದಲ್ಲಿ ಆ ಜಿಲ್ಲೆಗೆ ಆಯ್ಕೆ ಮಾಡ್ತಾರೆ ಸರ್. ಸರ್, ನೀವು ನಿಮ್ಮ ಡಿಸ್ಟ್ರಿಕ್ದಿಂದ ಬೀದರ್ ಬಂದು ನೋಡಿದ್ರಿ ಸರ್, ಇಲ್ಲೊಂದು ಡೆವಲಪ್ಮೆಂಟ್ ಏರಿಯಾ ಸರ್, ಇದು ಏನು ಅನಿಸ್ತಾ ಇದೆ ನಿಮಗೆ ಇಲ್ಲಿ ಬೀದರ್ ನೋಡಿ? ತುಂಬ ಖುಷಿ ಆಯ್ತು ಸರ್. ನೀಟಾಗಿದೆ, ಚೆನ್ನಾಗಿದೆ, ಸುಸಜ್ಜಿತವಾಗಿದೆ ಬೀದರ್ ನಗರ. ತುಂಬ ಖುಷಿ ಕೊಡ್ತು ಸರ್.